ಈ ಸರ್ಕಾರ ಮಾಡುವಂಥ ಈ ಕಾರ್ಯಕ್ರಮ ಈ ಜನರಿಗಾಗಿ ಮೇಲಿನ ಮೇಲೆ ತುಟ್ಟಿ ಭತ್ತೆ ಇದು ಮಾಡ್ತಾ ಇದ್ದಾರೆ. ಮೇಲಿನ ಮೇಲೆ ಮೆಟ್ರೋ ಇವತ್ತು ಹೆಚ್ಚಿನ ರೇಟ್ನಲ್ಲಿ ಹಾಕ್ತಾ ಇರೋದು, ಇದು ಜನರಿಗೆ ಬರೆ ಹೇಳುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಜನರಿಗೆ ಭಾಳ ಅತ್ಯಂತ ಅನಾನುಕೂಲವಾಗ್ತಾ ಇದೆ. ಬರಬೇಕಾದ್ರೆ ವೆಹಿಕಲ್ ತೊಗೊಂಡು ಬರಬೇಕಾದ್ರೂ ಇಲ್ಲಿ ರೋಡು ವಿಸ್ತೀರ್ಣ ಇಲ್ಲ. ವೆಹಿಕಲ್ ತೊಗೊಂಬಂದು ಜಾಬ್ಗೆ ಹೋಗ್ಬೇಕಾದ್ರೆ ವಿಸ್ತೀರ್ಣ ಇಲ್ಲ. ಆದರೆ ಇವತ್ತು ಮೆಟ್ರೋದಿಂದ ಹೆಚ್ಚು ಅನುಕೂಲ ಆಗಿದೆ ಅಂತ ಬರಬೇಕಂದ್ರೆ ರೇಟ್ ಹೆಚ್ಚು ಮಾಡಿದರೆ ಹೇಗೆ? ಬಂದುಬಿಟ್ಟು 4 ಮೇಲಿನ ಮೇಲೆ ಒಂದು ನಿಮಿಷಕ್ಕೆ ಒಂದು ನೋಡಿ, ಜಪಾನು, ಚೈನಾ ಜನರಿಗೆ ಕೆಲಸ ಮಾಡೋರಿಗೆ ಭಾಳ ಸಹಕಾರ ಕೊಡ್ತಾ ಇದೆ. ಇಲ್ಲಿ ದುಡಿಯೋರಿಗೆ ಸರಿಯಾಗಿ ಇದು ವ್ಯವಸ್ಥೆ ಮಾಡ್ತಾ ಇಲ್ಲ. ಆದ ಕಾರಣ ದುಡಿಯೋ ಜನರಿಗೆ ಒಂದು ಅನುಕೂಲ ಆಗಬೇಕಾದ್ರೆ ಮೆಟ್ರೋ ಇನ್ನೂ ರೇಟ್ ಕಡಿಮೆ ಆಗಬೇಕಿನ್ನ. ರೇಟ್ ಕಡಿಮೆ ಆದರೆ ಕಾರು ಮನೆಯಲ್ಲಿ ಇಟ್ಟು ಎಲ್ಲರೂ ಬರುವಂಥ ಚಾನ್ಸಸ್ ಹೆಚ್ಚಿದ್ದಾವೆ. ಟ್ರಾಫಿಕ್ ಕಮ್ಮಿ ಆಗ್ತದೆ. ನೀವು ದರ ಹೆಚ್ಚು ಮಾಡಿದರೆ ಅದನ್ನು ವಿಚಾರ ಮಾಡ್ತಾರೆ, ಮತ್ತು ವೆಹಿಕಲ್ ತರ್ತಾರೆ. ವೆಹಿಕಲ್ ತೊಗೊಂಬಂದರೆ ಇನ್ ಟೈಮ್ ಬರಲಿಕ್ಕಾಗಲ್ಲ. ಇನ್ ಟೈಮ್ ಬರಲಿಕ್ಕಾಗದ್ರೆ ಜಸ್ಟಿಸ್ ಸರಿಯಾಗಿ ಸಿಗಲ್ಲ, ಕಾರ್ಯಗಳು ಕರೆಕ್ಟ್ ಆಗ್ತಾಯಿಲ್ಲ. ಆದ ಕಾರಣ ನಾನು ಸರ್ಕಾರಕ್ಕಾಗಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ವಿನಂತಿಸುವುದಂದರೆ ಮೆಟ್ರೋ ಹಾಫ್ ಚಾರ್ಜ್ ಆಗಬೇಕು. ನೀವು 5 ರೂಪಾಯಿ ಹೆಚ್ಚಲ್ಲ, ಇವಾಗ 20 ರೂಪಾಯಿ ಇದ್ದರೆ 5 ರೂಪಾಯಿ ಮಾಡಬೇಕು. ಎಲ್ಲರ ಮನೆಯಲ್ಲಿ ಕಾರ್ ಇಟ್ಕೊಂಡು ನಾವು ಬರ್ತೀವಿ, ಯಾರು ವೆಹಿಕಲ್ ಯೂಸ್ ಮಾಡಲ್ಲ. ಅದಕ್ಕೆ ನಾನು ಕೈ ಮುಗಿದು ಕೇಳೋದಂದರೆ, ಸರ್ಕಾರ ಅಲ್ಲಿ ಇಲ್ಲಿ ಸಬ್ಸಿಡಿ ಕೊಡ್ತೀರಾ? ನೀವು ಸಬ್ಸಿಡಿ ಕೊಡೋದಾದರೆ ಜನರಿಗೆ ಓಡಾಡುವಂಥ ಕಮ್ಮಿ ರೇಟ್ನಲ್ಲಿ ಸಬ್ಸಿಡಿ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅಂದರೆ ಮಾತ್ರ ಎಲ್ಲರಿಗೂ ಅನುಕೂಲ ಆಗ್ತದೆ. ಅನುಕೂಲ ಆಗುವಂಥ ಕಾರ್ಯಕ್ರಮಕ್ಕೆ ನಾವು ನಿಮ್ಮಲ್ಲಿ ವಿನಂತಿಸುತ್ತೇನೆ, ದಯವಿಟ್ಟು. ಈಗ ನಿಮಗೆ ಗೊತ್ತು ಸರ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕೋದು, ರಾಜ್ಯ ಸರ್ಕಾರದ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ಹಾಕುವಂಥದ್ದು. ಸೊ ಇಲ್ಲಿ ಜನರು ಒದ್ದಾಟ ಮಾಡುವಂಥದ್ದು. ಯಾಕಂದರೆ ಇಲ್ಲಿ ನಾಯಕರುಗಳ ಪಾತ್ರ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇರುತ್ತೆ. ಯಾಕಂದರೆ ಒಂದು ದರ ಏರಿಕೆ ಮಾಡಬೇಕಾದ್ರೆ ಕೂತು ನಿರ್ಧಾರ ಮಾಡಿರ್ತಾರೆ. ಯಾಕಂದರೆ ಇದು ಎಲ್ಲ ಜನಸಾಮಾನ್ಯರಿಗೆ ಬಹಳಷ್ಟು ಬಿಸಿ ಅಂತ ಹೇಳ್ಬೋದು. ಸೊ ನಾಯಕರು ಏನು ಮಾಡಬೇಕು ನೋಡಿ, ನಾಯಕರು ಈ ಪಕ್ಷ ಇರಲಿ ಆ ಪಕ್ಷ ಇರಲಿ, ಎರಡೂ ಸರ್ಕಾರ ಒಂದೇ. ಕೇಂದ್ರ ಸರ್ಕಾರ ಅನ್ನೋದು ಅವ್ರ ಮೇಲೆ ಗೂಬೆ ಇಡಿಸೋದು, ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರ ಮೇಲೆ ಗೂಬೆ ಇಡಿಸೋದಲ್ಲ. ಇವರು ಜನಪ್ರತಿನಿಧಿಯಾಗಿ ಹೋದ್ಮೇಲೆ ಜನರಿಗಾಗಿ ಸೇವೆ ಮಾಡಬೇಕು. ಸರ್ಕಾರ ದ್ವೇಷಿಸುವಂಥ ಕೆಲಸ ಆಗಬಾರ್ದು. ನೀವು ಯಾರು ಆ ಪಕ್ಷ ದ್ವೇಷಿಸಿ ಮಾಡಲಿಕ್ಕೆ ಹೋಗಿದ್ದಾರಾ, ಅಥವಾ ಈ ಪಕ್ಷಕ್ಕೆ ದ್ವೇಷ ಮಾಡಲಿಕ್ಕೆ ಜನರಿಂದ ಆರ್ಚಿ ಹೋಗಿದ್ದಾರಾ? ಇದನ್ನು ನೀವು ಮರೆತು ಜನಸೇವೆ ಮಾಡಲಿಕ್ಕೆ ಕಲ್ಕೊಳ್ಳಿ. ನೀವು ಇನ್ನು ಬರೋ ದಿನಗಳಲ್ಲಿ ಭಾಳ ಇಲ್ಲ, ಎಲ್ಲರ ಕಲ್ಲು ಹಿಡಲಿಕ್ಕೆ ಭಾಳ ಸಮಯ ಹಿಡಿಯಲ್ಲ. ಜನ ಒಮ್ಮೆ ರೊಚ್ಚಿಗೆದ್ದರೆ ನೀವು ಯಾವ ಪಕ್ಷದಲ್ಲಿ ಉಳಿಯೋದಿಲ್ಲ, ಯಾವ ಅಧಿಕಾರದಲ್ಲಿ ಉಳಿಯೋದಿಲ್ಲ. ದಯವಿಟ್ಟು ಜನರಿಗಾಗಿ ಜನರ ಸೇವೆ ಮಾಡುವಂಥದ್ದು ಮೊದಲು ಕಲೀರಿ. ಪಕ್ಷ ಬಿಡಿ, ಆ ಗೂಬೆ ಈ ಗೂಬೇಡಿ. ಜನರಿಗಾಗಿ ಸೇವೆ ಮಾಡುವ ಒಮ್ಮೆ ನೀವು ಇಲೆಕ್ಟ್ ಆದಮೇಲೆ ನೀವು ಜನಸೇವೆ ಮಾಡಲಿಕ್ಕೆ ಕಲಿಬೇಕಂತೇಳಿ ನಿಮಗೆ ನಾನು ಒತ್ತಾಗಿ ಹೇಳ್ತೀನಿ. ದಯವಿಟ್ಟು ನೀವು ಜನಸೇವೆ ಮಾಡಿ ಕಲೀಲಿ. ಪಕ್ಷಕ್ಕಾಗಿ ನಾವು ಓಟ್ ಹಾಕಿಲ್ಲ, ಜನಸೇವೆ ಮಾಡಲಿಕ್ಕೆ ಓಟ್ ಹಾಕಿದ್ದೀವಿ. ದಯವಿಟ್ಟು ಇದನ್ನು ನ್ಯಾಯಯುತವಾಗಿ ಮಾಡ್ತಾ ಹೋಗಿ.